ಬೇರೆ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರ ಭವಿಷ್ಯ ನೋಡಿದ್ರೆ ನೀವು ಅವ್ರನ್ನೇ ಕೇಳಿ, ಯಾರು CM ಆಗ್ತಾರಂತ ಅಶೋಕಣ್ಣವ್ರಿಗೆ ಕೇಳಿ ನೀವು. ಅದೇ ಹೇಳ್ತಿರೋದು, ತುರ್ತು ಪರಿಸ್ಥಿತಿ ಆಗಿ 5 ವರ್ಷ ಆಯಿತು, 50 ವರ್ಷ ಆಯ್ತು ಸಾರಿ. ಅದಕ್ಕಿಂತ ವರ್ಸ್ಟ್ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಇದೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವತ್ತು ಈ ಥರದ್ದು ಯಾಕೆ ತರ್ತಾರಂತಂದರೆ, ಈ ಪಹಲ್ಗಾಮ್ ಬಗ್ಗೆ ಕೇಳಬಾರ್ದು, ಪುಲ್ವಾಮಾ ಬಗ್ಗೆ ಕೇಳಬಾರ್ದು, ಒಟ್ಟೇನು ವಿಷಯ ಆಧಾರಿತ ಏನಿರ್ತವೆ, ಈ ದೇಶದಲ್ಲಿ ಸಮಸ್ಯೆ ಏನಿರ್ತವೆ ಆ ಸಮಸ್ಯೆನ ಜನಕ್ಕೆ ಗುರ್ತಾಗ್ಲಾರಂಗೆ ಇಂಥ ಒಂದು ಹೊಸ ಸಮಸ್ಯೆ ತರೋದು. 11 ವರ್ಷ ಆಯ್ತು ಅಧಿಕಾರದಲ್ಲಿ ಬಂದು, 11 ವರ್ಷ ಆಯ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು. ಇವತ್ತು ಯಾಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ, ಜನಕ್ಕೆ, ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಈ ದೇಶದಲ್ಲಿ ಮಾಹಿತಿ ಇರಬಾರ್ದು, ಈ ದೇಶದಲ್ಲಿ ಏನು ಆಗುವಾಗ ನಡೀತಾ ಇದೆ ಅಂತ ಮಾಹಿತಿ ಇರಬಾರ್ದು. ಯಾವುದನ್ನು ಬೇರೆ ದೇಶಕ್ಕೆ ನಾವು ಹೋಲ್ಸ್ಕೊಂಡು ನೋಡೋಂಗಿಲ್ಲ, ಬೇರೆ ರಾಜ್ಯಕ್ಕೂ ಹೋಲಿಕೆ ಮಾಡ್ಕೊಂಡು ನೋಡೋಂಗಿಲ್ಲ. ನಮ್ಮ ದೇಶನೇ ಗ್ರೇಟು, ನಮ್ಮ ಪ್ರಧಾನಮಂತ್ರಿನೇ ಗ್ರೇಟ್ ಅಂತ ಬೆಳಗ್ಗಿನಿಂದ ಸಾಯಂಕಾಲ TV ಒಳಗೆ ನೋಡೋದ್ಬಿಟ್ರೆ ಇನ್ನೇನು ಉಳಿದಿಲ್ಲ ನಮ್ಮ ದೇಶದಲ್ಲಿ. ಅದು 50 ವರ್ಷದ ಏನದು ನಮ್ಮ ಎಮರ್ಜೆನ್ಸಿ ಬಗ್ಗೆ ಅವ್ರು ಮಾತನಾಡ್ತಿದ್ದಾರೆ. ಅದು ಇವತ್ತು We at East Point Group of Institutions offer a wide range of courses that provide limitless opportunities, building skills over 2 decades. ಪ್ರಸ್ತುತ ಇದೆಯಾ? 50 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು ಇವತ್ತು ಪ್ರಸ್ತುತ ಇದೆಯಾ? ಅದು ಚರ್ಚೆಗೆ ತೊಗೊಳ್ತಕ್ಕಂಥ ವಿಷಯ ಇದೆಯಾ ಅಂತ ನನ್ನ ವಾದ ಅವರಿಗೆ. ಅಲ್ರಿ, ನನಗೆ ರಾಜಣ್ಣವ್ರ ಹೇಳಿಕೆ ಬಗ್ಗೆ ನಾನು ಮಾತನಾಡ್ತಿಲ್ಲ. ಈ ದೇಶದಲ್ಲಿ ಯುವ ಜನರು ಹೊರಗೆ ಬರಬೇಕು, ಕ್ರಾಂತಿ ಆಗಬೇಕು. ಈ ಮೊನೋಟನಸ್ಸು ಪ್ರೋಟೋಟೈಪ್ ಪೊಲಿಟಿಕ್ಸ್ ಹೋಗ್ಬೇಕಂತಂದರೆ ಎಲ್ಲರೂ ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬೇಕು. ಈ ನಮ್ಮ ಸರ್ಕಾರಗಳು ಏನಾಗಿದೆ, ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪ್ರಶ್ನೆ ಮಾಡ್ಬೇಕಂದ್ರೆ ಇವರೇ ಒಂದು ಅಭಿಪ್ರಾಯನ ಮೂಡಿಸ್ತಾರೆ. ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಒಂದು ಅಭಿಪ್ರಾಯ ಮೂಡಿಸ್ತಕ್ಕಂಥ ಈ ದೇಶದಲ್ಲಿ ನಡೀತಾ ಇದೆ. ಅದು ವಿರುದ್ಧವಾಗಿ, ಎಲ್ಲ ಪಕ್ಷದ ವಿರುದ್ಧವಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಒಂದು ಸಮಾಜ ಆಗಬೇಕಂತಕ್ಕಂಥ ನನ್ನ ವಾದ. ಥ್ಯಾಂಕ್ ಯು.